ಉತ್ತರ ಪ್ರದೇಶದ ಸಂಬಲ್ ವಿವಾದಾತ್ಮಕ ಮಸೀದಿ ಬಳಿ ಸರ್ವೆ ಕಾರ್ಯ ಮುಂದುವರೆದಿದೆ. ಆರಂಭಿಕ ಸರ್ವೆಯಲ್ಲಿ ಬಂಕಿ ಬಿಹಾರಿ ದೇವಸ್ಥಾನ ಪತ್ತೆಯಾಗಿದ್ದು ಸ್ಥಳೀಯರಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ. ಹೀಗಾಗಿ ಆರ್ಕಿಯಾಲಜಿ ಇಲಾಖೆ ಸರ್ವೆ ಕಾರ್ಯವನ್ನ ಮುಂದುವರೆಸಿದ್ದು ದೇವಸ್ಥಾನದ ಪಳೆಯುಳಿಕೆಗಳು ಪತ್ತೆಯಾಗಿವೆ. ಈ ಸರ್ವೆ ಕಾರ್ಯಕ್ಕೆ ಆರಂಭದಲ್ಲಿ ಪ್ರತಿಭಟನೆ ವ್ಯಕ್ತವಾದ ಹಿನ್ನೆಲೆ ಲಾಠಿ ಚಾರ್ಜ್ ಮತ್ತು ಗಲಭೆಯಲ್ಲಿ 4 ಸಾವನ್ನಪ್ಪಿದ್ದಾರೆ. ತಮಿಳುನಾಡಿನ ತಿರುಚನಾಪಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮಲೇಷ್ಯಾದಿಂದ ಅಕ್ರಮವಾಗಿ ಕಳ್ಳ ಸಾಗಣೆ ಮಾಡುತ್ತಿದ್ದ ಜಾಲವನ್ನ ಪತ್ತೆ ಹಚ್ಚಲಾಗಿದೆ. ಅಕ್ರಮ ಸಾಗಣೆಕಾರರು ಚಾಕೊಲೇಟ್ ಬಾಕ್ಸ್ಗಳಲ್ಲಿ 2400 ಆಮೆ ಮರಿಗಳನ್ನ ಸಾಗಿಸುತ್ತಿರುವುದು ಪತ್ತೆಯಾಗಿದೆ. ಕೂಡಲೇ ಕಾರ್ಯಪ್ರವೃತ್ತರಾದ ಕಸ್ಟಮ್ ಅಧಿಕಾರಿಗಳು ಸ್ಮಗ್ಲರ್ಗಳನ್ನ ಬಂಧಿಸಿದ್ದು ಆಮೆಗಳನ್ನ ವಶಕ್ಕೆ ಪಡೆದಿದ್ದಾರೆ. ಬಾಲಿವುಡ್ನ ಶೆಹನ್ಶಾ ಅಮಿತಾಬ್ ಬಚ್ಚನ್ ತಮ್ಮನ್ನ ನೋಡಲು ಬಂದ ಅಭಿಮಾನಿಗಳನ್ನ ಭೇಟಿಯಾಗಿದ್ದಾರೆ. ತಮ್ಮ ಮನೆ ಜಲ್ಸಾದ ಹೊರಗಡೆ ಬಂದು ಬೆಳಿಗ್ಗೆಯಿಂದ ಕಾಯುತ್ತಿದ್ದ ಅಭಿಮಾನಿಗಳ ಪ್ರೀತಿಗೆ ಓಗೊಟ್ಟು ಹೊರಬಂದ ಬಿಗ್ ಬಿ ಅಭಿಮಾನಿಗಳತ್ತ ಕೈ ಬೀಸಿ ಸಂಭ್ರಮಪಟ್ಟರು. ಈ ವೇಳೆ ಅಭಿಮಾನಿಗಳು ತಮ್ಮ ಮೊಬೈಲ್ನಲ್ಲಿ ಅಮಿತಾಬ್ ಬಚ್ಚನ್ ಅವರ ವಿಡಿಯೋ ಮಾಡಿಕೊಂಡು ಸಂಭ್ರಮಿಸಿದ್ದಾರೆ. ಮುಂಬೈನ ನೇವಿ ಶಾಲೆಯ 12ನೇ ತರಗತಿ ವಿದ್ಯಾರ್ಥಿನಿ ಕಾಮ್ಯಾ ಕಾರ್ತಿಕೇಯನ್ ಅಂಟಾರ್ಟಿಕಾದ ದೊಡ್ಡ ಪರ್ವತವಾದ ಮೌಂಟ್ ವಿನ್ಸನ್ ಮಾಸಿಫ್ ಏರಿದ್ದಾರೆ. 4892 ಮೀಟರ್ ಇರುವ ಮೌಂಟ್ ವಿನ್ಸನ್ ಮಾಸಿಫ್ ಏರುವ ಮೂಲಕ ವಿಶ್ವದ 7 ಎತ್ತರದ ಪರ್ವತಗಳನ್ನ ಹತ್ತಿದ ಬಾಲಕಿಯನ್ನು ಸಾಧನೆ ಮಾಡಿದ್ದಾಳೆ.